ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಜಿಯನ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬ್ರಾಹ್ಮಿ ಆರ್ಗ್ಯಾನಿಕ್ಸ್ ನಮ್ಮ ಶಾಪ್ನ ಒಂದು ಆರ್ಗ್ಯಾನಿಕ್ ಐಟಮ್ಸ್ನ ತೊಗೊಂಡು ಕೆಲವು ರೆಸಿಪೀಸ್ನ ಮನೇಲಿ ಮಾಡಿ ತೋರಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ರೊಟ್ಟಿ ಮಾಡ್ತಾ ಇದ್ದೇನೆ. ಇದಕ್ಕೆ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೇನೆ. ನೋಡಿ, ಇದು ಜೋಳದ ಹಿಟ್ಟು, ಆರ್ಗ್ಯಾನಿಕ್ ಜೋಳದ ಹಿಟ್ಟು. ಇದು ಆ್ಯಕ್ಚುಲಿ ಈ ಕವರ್ನಲ್ಲಿ ಪ್ಯಾಕ್ ಆಗಿ ಬಂದಿತ್ತು, ನಾನು ಯೂಸ್ ಮಾಡಿದ್ದೇನೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು ನಮ್ಮ ಆರ್ಗ್ಯಾನಿಕ್ ಸ್ಟೋರ್ದೆ ರಾಗಿ ಹಿಟ್ಟು, ಆರ್ಗ್ಯಾನಿಕ್ ರಾಗಿ ಹಿಟ್ಟು ನೋಡಿ ನಾನು ಈ ಕವರ್ನಲ್ಲಿ ಇಟ್ಟಿದ್ದೇನೆ. ಯಾಕೆಂದರೆ ಪ್ಯಾಕು ನಾನೇ ಮಾಡಿದ್ರಿಂದ ಸ್ವಲ್ಪ ಅದು ಡಿಫ್ರೆಂಟ್ ಆಗಲಿ ಅಂತ ಟಪ್ಪರ್ವೇರಲ್ಲಿ ಇಟ್ಟಿದ್ದೇನೆ. ಕವರ್ನಲ್ಲಿ ಹಾಕಿ ರಾಗಿ ಹಿಟ್ಟು ಹಾಕ್ಕೊಂಡೆ ತಕ್ಕಷ್ಟು. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ತಕ್ಕಷ್ಟು ಉಪ್ಪನ್ನು ಹಾಕೋತೇನೆ. ನಾನು ಹೇಳಿದಾಗೆ ಪಿಂಕ್ ಸಾಲ್ಟ್ ಏನಿದೆ ಅದನ್ನು ಹಾಕೋತೀವಿ. ಜೊತೆಗೆ ಇದಕ್ಕೆ ನಾನು ಕ್ರಿಸ್ಟಲ್ ಸಾಲ್ಟ್, ಪಿಂಕ್ ಕ್ರಿಸ್ಟಲ್ ಸಾಲ್ಟ್ನ ನೀರಲ್ಲಿ ನೆನೆಸಿದ್ದೆ, ಅದನ್ನು ಹಾಕೋತೇನೆ. ಈ ಕ್ರಿಸ್ಟಲ್ ಸಾಲ್ಟ್ ರೆಸಿಪಿ ಇನ್ನೊಂದ್ಸಲ ತೋರಿಸ್ತೇನೆ ನಾನು. ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈಗ ನಾವೆಲ್ಲ ಮನೆಗಳಲ್ಲಿ ಮಾಡೋ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೋಬೋದು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ನಾನು ಆಗಲೇ ಹೇಳಿದಾಗೆ ತೆಂಗಿನಕಾಯಿ ನಾವು ಯೂಸ್ ಮಾಡಲ್ಲ, ಕೊಬ್ಬರಿ ಇತ್ತು, ಕೊಬ್ಬರಿ ತುರಿ, ಹಾಗೂ ಇದು ನಮ್ಮ ಒಂದು ಶಾಪ್ನಲ್ಲಿ ನಾವು ಇಟ್ಕೊಂಡಿರುವಂಥ ಒಂದು ಏನು ಜೀರಾ, ಆರ್ಗ್ಯಾನಿಕ್ ಜೀರಾ. ನೋಡಿ ಇದು ಹೇಗಿದೆ ಅಂತ ತೋರಿಸ್ತೇನೆ. ಈ ಆರ್ಗ್ಯಾನಿಕ್ ಜೀರಾ ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಕ್ತೇನೆ. ಎಣ್ಣೆ ಹಾಕಿ ಕಲಿಸೋರು ಇದ್ದಾರೆ, ಬಟ್ ನಾನು ಎಣ್ಣೆ ಎಲ್ಲ ಹಾಕಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಎಣ್ಣೆಯನ್ನು ಹಾಕಲ್ಲ, ಬಟ್ ಬೇಯಿಸುವಾಗ ಒಂಚೂರು ಹಾಕ್ತೇನೆ ಅಷ್ಟೇ. ತೋರಿಸ್ತೀನಿ ನಾನು. ಈ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಪ್ಕಾಮ್ಸಿಂದ ತೊಗೊಂಡಿರೋವಂಥದ್ದು. ನೋಡಿ ಮಿಕ್ಸ್ ಮಾಡಿದ್ದೇನೆ ಚೆನ್ನಾಗಿ. ಇವಾಗ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೇನೆ. ಇದು ಜೋಳದ ಹಿಟ್ಟು ಬ್ರಾಹ್ಮಿ ಆರ್ಗ್ಯಾನಿಕ್ಸ್, ರಾಗಿ ಹಿಟ್ಟು ಬ್ರಾಹ್ಮಿ ಆರ್ಗ್ಯಾನಿಕ್ಸ್, ಉಪ್ಪು ಬ್ರಾಹ್ಮಿ ಆರ್ಗ್ಯಾನಿಕ್ಸ್, ಜೀರಾ ಬ್ರಾಹ್ಮಿ ಆರ್ಗ್ಯಾನಿಕ್ಸ್. ಆಯಿತು, ಕಲಿಸಿದ್ದಾಯಿತು. ಇದನ್ನೇನು ತುಂಬ ರಾಗಿ ರೊಟ್ಟಿ ಮೆತ್ತಗಿರಬೇಕು ಅನ್ನೋರು ಬಿಸಿ ನೀರು ಹಾಕಿ ಕಲಿಸೋರು ಇದ್ದಾರೆ. ನಾನು ಅದನ್ನೆಲ್ಲ ಏನು ಮಾಡಲ್ಲ. ಫಸ್ಟ್ ಆಫ್ ಆಲ್ ನಾನು ರಾಗಿ ರೊಟ್ಟಿನೇ ಲೈಕ್ ಮಾಡೋದು, ಮುದ್ದೆ ಮಾಡೋಕ್ಕೆ ನಾನು ಯಾವತ್ತೂ ಅಷ್ಟು ಟ್ರೈ ಮಾಡಿಲ್ಲ. ಸೊ ನಾನು ಈಸಿ ಅಂತ ಜೋಳದ ಹಿಟ್ಟು ಸ್ವಲ್ಪ ಮಿಕ್ಕಿದ್ರಿಂದ ಮಿಕ್ಸ್ ಒಂದು ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೇನೆ. ಆಗಿದೆ ಇದು. ಆಗಿದೆ. ಇವಾಗ ಇದನ್ನು ನಾವು ಆವಾಗಲೇ ಕಡಲೆಕಾಯಿ ಎಣ್ಣೆ ಉಪಯೋಗಿಸಿ ಒಗ್ಗರಣೆ ಮಾಡಿದಂತಹ ಬಾಂಡೆಯಲ್ಲಿ ತಟ್ತೇನೆ. ತಟ್ಟುವಾಗ ನೋಡಿ ಸ್ವಲ್ಪ ಚೂರು ನೀರು ಹಾಕ್ಕೋತೇನೆ. ಇದು ಹಿಟ್ಟು ಗಟ್ಟಿ ಆಯಿತು ಅಂತಷ್ಟೇ, ಈಸಿಯಾಗಿ ಬಡಿಯೋಕ್ಕೆ ಬರಲಿ ಅಂತ. ಇದನ್ನು ನಾನು ತುದಿಗೆ ಕಡಿಮೆ ಇರೋ ಹಾಗೆ ತಟ್ಕೊಂಡು ಹೋಗ್ತೇನೆ. ಯಾಕೆಂದರೆ ಫ್ಲೇಮು ದೊಡ್ಡದ್ರಲ್ಲಿ ಇಟ್ಟಾಗ ಅಂಚಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಸರಿಯಾಗಿ ಬೇಯಲಿಲ್ಲ ಅಂದರೆ ಕಷ್ಟ. ಇಲ್ಲಿ ನಾನು ಒಗ್ಗರಣೆ ಮಾಡಿರೋ ಬಾಂಡೆ ಉಪಯೋಗಿಸಿರೋದ್ರಿಂದ ಎಣ್ಣೆಯನ್ನು ಬಾಂಡ್ಲೆಗೇನು ಬಳಿಯೋಕ್ಕೆ ಹೋಗಿಲ್ಲ. ಆಯಿತು, ಇಲ್ಲಿಗೆ ತಟ್ಟಿದ್ದು. ಸೊ ನಾನು ಇದೇ ಕೈಲೇ ಮುಡ್ತಾ ಇದ್ದೇನೆ, ಫ್ಲೇಮ್ ಹಚ್ಚಿದ್ದೇನೆ. ಮತ್ತು ಈಗ ನಾನು ಇದಕ್ಕೆ ಕಡಲೆಕಾಯಿ ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು ಟೇಸ್ಟ್ಗೆ. ನಮ್ಮ ಕೋಲ್ಡ್ ಪ್ರೆಸ್ಡ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಂತ ಹೋಗಿ ಜಾಸ್ತಿ ಆಯಿತು, ಅದಕ್ಕೆ ಒಂದು ಬಟ್ಲಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಯಾವಾಗಲೂ. ಸ್ವಲ್ಪ ಸ್ವಲ್ಪ ಟೇಸ್ಟ್ ಆಗಿರುತ್ತೆ. ಹೇಗೂ ನಾವು ಹಚ್ಚಕ್ಕೇನು ಕಲ್ಸಕ್ಕೇನು ಉಪಯೋಗಿಸಿಲ್ವಲ್ಲ, ಕೆಲವು ಕಲ್ಸೋದಕ್ಕೂ ಎಣ್ಣೆ ಹಾಕ್ತಾರೆ. ಹಾಕಿ ಈ ಪ್ಲೇಟನ್ನು ಮುಚ್ತೀನಿ. ಈಗ ಸ್ವಲ್ಪ ಬೇಯಬೇಕು. ವೀಕ್ಷಕರೇ ಗಮನಿಸಿ, ನಮ್ಮ ಆರ್ಗ್ಯಾನಿಕ್ ಶಾಪ್ನ ಆರ್ಗ್ಯಾನಿಕ್ ರಾಗಿ ಹಿಟ್ಟು, ಜೋಳದ ಹಿಟ್ಟು ಮಿಕ್ಸ್ ಮಾಡಿದ್ದೇವೆ. 1 ಅಳತೆ ಜೋಳದ ಹಿಟ್ಟಿಗೆ 2 ಅಳತೆ ರಾಗಿ ಹಿಟ್ಟು ತೊಗೊಂಡಿದ್ದೇನೆ.
ಹಾಗೂ ಹಸಿಮೆಣಸಿನಕಾಯಿ, ಈರುಳ್ಳಿ, ನಮ್ಮ ಆರ್ಗ್ಯಾನಿಕ್ ಶಾಪ್ನ ಜೀರಾ ಮತ್ತು ಪಿಂಕ್ ಸಾಲ್ಟ್ ಪೌಡರು ಮತ್ತು ಪಿಂಕ್ ಸಾಲ್ಟ್ ಕ್ರಿಸ್ಟಲ್ನ ನೀರಲ್ಲಿ ನೆನೆಸಿದ್ದೆ ಒಂಚೂರು, ಅದ್ರ ನೀರೇನೋ ಮಿಕ್ಸ್ ಮಾಡಿದ್ದೆ, ಅದು ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಈಗ ರೊಟ್ಟಿ ಆಗ್ತಾ ಇದೆ. ನೋಡಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದು ಆದರೆ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ರಾಗಿ ಸ್ವಲ್ಪ ಹೆವಿ ಫುಡ್ ಆದ್ದರಿಂದ ರಾತ್ರಿ ಹೊತ್ತು ತಗೋಬಾರ್ದು. ಮತ್ತು ಇನ್ನೊಂದು ಇದು ಚೆನ್ನಾಗಿ ಬೆಂದಿದ್ರೆ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಕೆಲವ್ರಿಗೆ, ಜೀರ್ಣಶಕ್ತಿ ಕಡಿಮೆ ಇರೋರಿಗೆ. ಸೊ ಅದೊಂದು ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಯಾವುದೇ ರೀತಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಾಗಿ ಬ್ರಾಹ್ಮಿ ಆರ್ಗ್ಯಾನಿಕ್ಸ್ ಮಲ್ಲೇಶ್ವರಂ ಏಜ್ ಕ್ರಾಸ್ಗೆ ಭೇಟಿ ಕೊಡಿ, ಆರ್ಡ್ರ್ ಕೊಡಿ, ಹಾಗೂ ಪ್ರಾಡಕ್ಟ್ಸ್ನ ತೊಗೊಂಡು ಯೂಸ್ ಮಾಡಿದ್ಮೇಲೆ ಫೀಡ್ಬ್ಯಾಕ್ ಕೊಡಿ. ನಿಮಗೆ ಯಾವ ಪ್ರಾಡಕ್ಟ್ ಬೇಕು, ಯಾವ ಐಟಮ್ ಬೇಕಂದ್ರೂ ಆರ್ಗ್ಯಾನಿಕ್ ಐಟಮ್ ನಾವು ತರಿಸ್ಕೊಡ್ತೇವೆ. ನನ್ನ ನಂಬರ್ 7019990492, ಹಾಗೂ ನಾನು ವಾಟ್ಸಪ್ನಲ್ಲಿ ಯಾವಾಗಲೂ ಅವೈಲಬಲ್ ಆಗಿರ್ತೇನೆ. ಇದಾಯಿತು. ನೋಡಿ ಚೆನ್ನಾಗಿ ಬೆಂದಿದೆ. ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ತುಂಬಾ ಜಾಸ್ತಿ ಆಗಿದೆ, ಅದು ಅಳತೆ ಇಲ್ದಲೇ ಹಾಕಿರೋದ್ರಿಂದ. ನೋಡಿ ಬೆಂದಿರೋದ್ರಿಂದ ಚೆನ್ನಾಗಿ ಬರ್ತದೆ. ಮತ್ತು ಇನ್ನೊಂದು ವಿಶೇಷ, ನಾನು ಕಬ್ಬಿಣದ ಬಾಣಲೆ ಯೂಸ್ ಮಾಡಿದ್ದೇನೆ, ಯಾಕಂದರೆ ನಾವು ನಾನ್ ಸ್ಟಿಕ್ ಅಷ್ಟು ಯೂಸ್ ಮಾಡಲ್ಲ, ಅದು ಕಾರ್ಸಿನೋಜೆನಿಕ್ ಅನ್ನೋ ಐಡಿಯಾ ಇರೋದ್ರಿಂದ ಸಾಧ್ಯಷ್ಟು ನ್ಯಾಚುರಲ್ ಕಬ್ಬಿಣದ ಬಾಣಲೆ ಯೂಸ್ ಮಾಡಿದ್ದೇವೆ. ನೋಡಿ ರಾಗಿ ರೊಟ್ಟಿ, ಮತ್ತು ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಮಿಕ್ಸ್ಡ್ ರೊಟ್ಟಿ ರೆಡಿ ಇದೆ. ನೀವು ಸಹಿತ ಏನಾದರೂ ರೆಸಿಪೀಸ್ ಬೇಕಾದರೆ ಹೇಳಿ, ನನಗೆ ಐಡಿಯಾಸ್ ಕೊಡಿ, ಯಾವುದೇ ಐಟಮ್ ಬೇಕಾದರೂ ನನಗೆ ವಾಟ್ಸಪ್ ಮಾಡಿ. ನಮಸ್ಕಾರ.